ದಿನಾಂಕ 12/7/2024 ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಮಾದಾಪುರ ಗ್ರಾಮದ 70 ವರ್ಷದ ನಾಗಮ್ಮ ಎಂಬ ವೃದ್ಧೆಯನ್ನು ಎತ್ತ ಮಗ ಹೊರ ಹಾಕಿದ್ದು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ತಾಯಿಯನ್ನು ಬೈಯುತ್ತಲೇ ಇರುತ್ತಿದ್ದ. ತಾಯಿ ಸತ್ತಿದ್ದಾಳೆಂದು ಪೋದಿ ಖಾತೆಯನ್ನು ಸುಳ್ಳು ದಾಖಲೆ ಸೃಷ್ಟಿಸಿ ಮಾಡಿಸಿಕೊಂಡಿರುತ್ತಾನೆ. ಮಹಿಳಾ ಅಧ್ಯಕ್ಷರಾದ ರಜನಿ ರಾಜ್ ಅವರಿಗೆ ದೂರನ್ನು ನೀಡಲಾಗಿ ಅವರು ಈ ದಿನ ಕೇರ್ಪೇಟೆ ತಾಲೂಕಿನವರ ತಹಶೀಲ್ದಾರ್ ಅವರ ಗಮನಕ್ಕೆ ತಂದು ಮಹಿಳಾ ಮತ್ತು ಮಕ್ಕಳ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ತಾಲೂಕು ಮಹಿಳಾ ಅಧ್ಯಕ್ಷರಾದ ವನಿತಾ ರವರು ಹಾಗೂ ವರದಿಗಾರರಾದ ಟಿ ರಾಜಶೇಖರ್ ಅವರು ಈ ದಿನ ಗ್ರಾಮಕ್ಕೆ ತೆರಳಿ ಅವರ ಮಗನನ್ನು ಭೇಟಿ ಮಾಡಿ ಕಾನೂನಾತ್ಮಕ ಸಲಹೆಯನ್ನು ನೀಡಲಾಯಿತು. ನನಗೆ ತಂದೆ ಇಲ್ಲ, ಅಣ್ತಮ್ಮಿಂದ್ರ ಆಶ್ರಯ ಇಲ್ಲ. ಇವಳೊಬ್ಬಳು ಪೆದ್ದ ತಾಯಿ, ನಾನೊಬ್ಳು ಅಂಗವಿಕಲು. ನನಗೆ ನ್ಯಾಯ ದೊರಕಿಸ್ಕೊಟ್ರು ನಮ್ಮ ರಜನಿ ಮೇಡಮ್. ನಮಸ್ಕಾರ ಅಮ್ಮ. ನಾವು ಹೋಗಿ ಬರ್ತೀವಿ, ಇನ್ನೇನೇ ಇದ್ರು ನಮಗೆ ಕಾಲ್ ಮಾಡಿ, ಸರಿನಾ? ಇನ್ನೊಂದೆರಡು ಮಾತು, ನಾನು ಪಾಲಳಿಯಲ್ಲಿ ವಾಸ ಮಾಡೋದು. ನಮ್ಮ ತಮ್ಮದಿರ ಕಷ್ಟ ಸುಖಕ್ಕೆ ನೋಡಿ ಅಧ್ಯಕ್ಷರಾದಂಥ ನಾನು ಇರೋ ಜಾಗದಲ್ಲಿ ನಾನೊಬ್ಳು ಅಂಗವಿಕಲು. ನನಗೆ ತರಕಾರಿ ವ್ಯಾಪಾರಕ್ಕೆ, ನನ್ನ ಕಷ್ಟ ಸುಖಕ್ಕೆ, ನನ್ನ ತಮ್ಮನಿಗೆ ಮಣ್ಣು ಖರ್ಚು ಎಲ್ಲನೂ ಉತ್ತರ ಕ್ರಿಯಾದಿ ಮಾಡೋಕ್ಕೂ ಸಹಿವಾಗಿ ಅವರು ನಮಗೆ ದುಡ್ಡು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ನನಗೆ ತುಂಬ ಗೌರ್ಮೆಂಟು ಹ್ಯಾಂಡಿಕ್ಯಾಪ್ ಅಂತ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದೇ ನನ್ನ ಜೊತೆಲಿ ಹುಟ್ಟಿರೋರು ಸಹಕಾರ ಕೊಟ್ಟಿಲ್ಲ. ಒಂದು ಕಾಲ ಐತೆ, ಇನ್ನೊಂದು ಕಾಲ ಮುರಿದಾಕ್ತೀನಿ ಅಂತಾರೆ. ಅವ್ರು ಸಹಕಾರ ಕೊಟ್ಟಿದ್ದಾರೆ. ನನಗೆ ಮುಂದೆ ನಮ್ಮ ಸುದ್ದಿ ಬರಬಾರ್ದು. ನಿಮ್ಮಂತರ ಬಂದು ನಮ್ಗೆ ಅಮ್ಮನಿಗೆ ನಮ್ಗೆ ರಕ್ಷಣೆ ಕೊಡಬೇಕು. ಅವ್ನು ನಾನೇನು ಕೇಳಲ್ಲ. ನಾನು ನಮ್ಮ ಅಪ್ಪ ಇಲ್ಲೂರ, ಅಪ್ಪನ ಗುಟ್ಟಿಲ್ಲೂರ ನಾವು ತಹಸೀಲ್ದಾರ್ ಕೂಡ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಮೀಟಿಂಗ್ ಇದೆ ಹೇಳಿದ್ರು. ಅಮ್ಮ ಹೋಗಿ ಕ್ಲೀನ್ ಮಾಡಿ ಮನೆಯೆಲ್ಲ. ಮಗಳ ಮನೇಲಿದ್ರಿ 7 ತಿಂಗಳಿಂದ ಹೋಗ್ಬೋದು ಒಳಗಡೆ. ಅನುಮತಿ ಇದೆಯಾ? ಹೋಗ್ಬೋದು, ಏನೂ ಇಲ್ಲ. ಹೋಗಿ ಜಾಸ್ತಿ ಇತ್ತು ಅಂತಾರೆ. ಇದೇನು ಇಷ್ಟ ಇತ್ತ ಮನೆ? ಫಸ್ಟು ದೊಡ್ಡ ಮನೆನೇ ಇತ್ತು. ಕ್ಲೀನ್ ಮಾಡಿಸಿ ಯಾಕಪ್ಪ ಮನೆ ಹೊಡ್ದಾಕ್ಬಿಟ್ರೆ ನಿಂಗೆ ಒಬ್ಳಗ ಸಾಕಲ್ವ ಅಂತ ಬಂದವ್ರು ಹೋದವ್ರು ನನ್ನ ಮಂಗಳ ತಿಥಿಲಿ. ಸರಿ ಸರಿ, ಇಲ್ಲೇ ಮೇಡಮ್ ಜೊತೆನೇ ಇದ್ದೀನಿ. ಮೇಡಮ್ ಹತ್ರನೇ ಮಾತಾಡಿಸ್ತೀನಿ. ಮಾಡಿ ಇರಲಿ. ಏನು ಸರ್ ಎಲ್ಲ ಕುಡಿ ನಂಗೆ ಸಂಬಂಧಪಟ್ಟ KEB ಅವ್ರಿಗೆ ಹೇಳಿಲ್ಲ. ಅಯ್ಯಪ್ಪನ ಜೊತೆ ರಾಜ್ಯ ಜೊತೆ ಮಾತಾಡ್ಬಿಟ್ಟು ಒಂದು ಲೈಟ್ ನನ್ನ ಹೆಸರು ಸಮೀರ್ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ KRಪೇಟೆ ತಾಲೂಕು ಅಧ್ಯಕ್ಷ. ನನ್ನ ಆತ್ಮೀಯ ಸ್ನೇಹಿತರಾದಂಥ ನನ್ನ ರಜನಿ ಮೇಡಮು ಬೆಳಗ್ಗೆ ಕರೆ ಮಾಡಿದ್ರು. ಸಮೀರ್ ಅವರೇ, ನಾನು KRಪೇಟೆಗೆ ಬರ್ತಾ ಇದ್ದೀನಿ. ಮೇಲ್ಪಟ್ಟ ಅಧಿಕಾರಿಗಳಿಗೆ ಮತ್ತು ನಮ್ಮ ತಹಸೀಲ್ದಾರ್ಗೆ, ಈ ಕಿಕ್ಕೇರಿ ಗ್ರಾಮ ಪಂಚಾಯತಿಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಠಾಣೆಗೆ ಎಲ್ಲ ನಾನು ತಿಳಿಸಿ ಬರ್ತಾ ಇದ್ದೀನಿ. ಒಂದು ತಾಯಿ ಮತ್ತು ಒಂದು ಮಗಳಿಗೆ ಈ ಥರ ಆಗಿದೆ ಅಂಥೇಳಿ ನಾನು ಬಂದು ನೋಡಿದಾಗ ನನ್ನ ರಜನಿ ಮೇಡಮು ಸಂಪೂರ್ಣ ಮತ್ತು ಅವರ ಮಗನಿಗೆ, ಈ ತಾಯಿಯ ಮಗನಿಗೆ ಮತ್ತು ತಾಯಿಗೆ, ಅವ್ರ ತಂಗಿಗೆ ಬಿಡಿಸಿ ಎಳೆ ಎಳೆಯಾಗಿ ಜೀವನದಲ್ಲಿ ಯಾವ ಥರ ತಿದ್ದುಪಡಿ ಮಾಡ್ಕೊಂಡು ಜೀವನ ಅನ್ನೋದು ಒಂದು ರೂಪ ಇರುತ್ತೆ ಅಂಥೇಳಿ ಪ್ರತಿಯೊಂದು ಹೇಳಿದ್ದಾರೆ. ಅವ್ರ ಮಗನೂ ಹೇಳಿದ್ದಾರೆ. ಹಾಗಾಗಿ ನಾನು ನನ್ನ ತಾಲೂಕು ಕಡೆಯಿಂದ ಈ ತಾಯಿಗೆ ಮತ್ತು ಅವ್ರ ಮಗನಿಗೆ ಒಂದು ನ್ಯಾಯನ ಹೇಳಿ ಒಳ್ಳೆತನದಲ್ಲಿ ಹೇಳ್ಬಿಟ್ಟು ಹೋಗ್ತಾ ಇರೋದ್ರಿಂದ ನಾನು ಹೃದಯಪೂರ್ವಕವಾಗಿ ಅವ್ರಿಗೆ ಈ ತಾಲೂಕು ಕಡೆಯಿಂದ ಮತ್ತು ಈ ಊರ ಕಡೆಯಿಂದ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಹಕಾರ ಮತ್ತು ಈ ಸರ್ಕಾರಿ ಇಲಾಖೆಯಲ್ಲಿ ಏನಿದ್ದೀರಿ, ಇವತ್ತು ಏನು ಅಧಿಕಾರಿ ಬಂದಿದ್ದೀರಿ, ನಿಮ್ಮ ಸಹಕಾರ ಸಪೋರ್ಟ್ ಎಲ್ಲ ಇದೆ. ಹೀಗೆ ಇರಲಿ. ಈ ನೊಂದ ಮಹಿಳೆಗೆ ಪದೇ ಪದೇ ಕರೆ ಮಾಡಿದ್ರೆ ನಿಮಗೆ ಫೋನ್ ಮಾಡ್ತೀನಿ, ನ್ಯಾಯ ಕೊಡ್ತೀನಿ. ಖಂಡಿತ ಬರ್ತೀವಿ. ನಾನು ಮಹಿಳಾ ಮಕ್ಕಳ ಅಧ್ಯಕ್ಷ ರಜನಿ ರಾಜ್ ಅಂತ, ಮಂಡ್ಯ ಜಿಲ್ಲೆ. ನನಗೆ ಈ ವೃದ್ಧೆ ಅಮ್ಮ ನನಗೆ 3 ತಿಂಗಳಿಂದ ಬಂದು ನನ್ನ ಕಚೇರಿಗೆ ಬಂದು ದೂರನ್ನ ಹೇಳ್ತಾರೆ. ನಾನು ಕೇರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿಯ ಮಾದಾಪುರ ಅನ್ನೋ ಗ್ರಾಮದಿಂದ ಬಂದಿದ್ದೀನಿ. ನನ್ನ ಮಗ, ನನ್ನ ಎತ್ತ ಮಗ ನನ್ನನ್ನು ಹೊರಗೆ ಹಾಕಿದ್ದಾನೆ.
ನಂದು ಜನತಾ ಮನೆ ಇದೆ, ಆ ಜನತಾ ಮನೆಯಲ್ಲಿ ವಾಸಕ್ಕಿದ್ರೂ ವಾಸಕ್ಕೆ ಬಿಡುದೇನೆ ನನಗೆ ಕೆಟ್ಟ ಪದದಿಂದ ನಿಲ್ಲಿಸ್ತಾನೆ. ನನ್ನ ಮಗಳು ಹ್ಯಾಂಡಿಕ್ರಾಫ್ಟ್ ಇದ್ದಾಳೆ, ಅವಳು ಬಂದು ನನ್ನ ಜೀವನ ನಿರ್ವಹಣೆಗೆ ಆಹಾರ ಮಾಡಿಕೊಟ್ರು ಕೂಡ ಅವಳನ್ನು ಕೂಡ ಬೈತಾನೆ. ಒಂದು ಕಾಲ್ ಕೂಡ ಅವಳಿಗೆ ಸ್ವಾಧೀನ ಇಲ್ಲ. ಇನ್ನೊಂದು ಕಾಲು ಮುರಿತೀನಿ ಅಂತ ಕೂಡ ಈಕೆಗೆ ಹೇಳೋದಂತೆ. ಈಕೆ ಬಂದು ತರಕಾರಿ ಮಾರಾಟ ಮಾಡಿ ಎತ್ತ ತಾಯಿಯನ್ನು ಜೀವನನ ಮಾಡಿಸ್ತಾ ಇದ್ದಾರೆ. ಎಂಥ ಘನಘೋರ ದೃಶ್ಯನ ಇವತ್ತು ನಾವು ನೋಡಬೇಕು. ಕಡೆಗೆ ನಾನು ಇವರು ಹೇಳಿದ ಮೇಲೆ ನಾನು ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀನಿ, ಮತ್ತು ಹೋಮ್ ಮಿನಿಸ್ಟ್ರಿಗೆ ತಲುಪೋ ಥರ ನಾನು ಈ ಸುದ್ದಿನ ಮಾಡ್ತೀನಿ. ಇಮಿಡಿಯೇಟು ತಹಸೀಲ್ದಾರ್ ಅವರಿಗೆ ಫೋನ್ ಮಾಡಿ ಕರೆ ಮಾಡಿ ಹೇಳ್ತೀನಿ. ಅವರು ಸಂಪರ್ಕಕ್ಕೆ ಬರ್ತಾರೆ KR ಪೇಟೆ ತಹಸೀಲ್ದಾರರು. ಅವರು ಕೂಡ ಆಯಿತು ಮೇಡಮ್, ಆ ವೃದ್ಧೆಗೆ ನ್ಯಾಯ ಕೊಡುವ ಅಂತ ಹೇಳ್ತಾರೆ. ಮಹಿಳಾ ಮಕ್ಕಳ ಅಧಿಕಾರಿ CDPO ಕಿರಣ್ ಅವ್ರಿಗೆ ಹೇಳ್ತೀನಿ, ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ. ನಮ್ಮ ಕಮಿಟಿಯ ನಮ್ಮ ಜಮೀರ್ ಅವರು ಕೂಡ ಬಂದಿದ್ದಾರೆ. ನಾವೆಲ್ಲ ಸೇರಿ, ಆಮೇಲೆ ಪೊಲೀಸ್ ಇಲಾಖೆಯವರೆಲ್ಲ ಜೊತೆ ಸೇರಿ ಈ ದಿನ ಈ ವೃದ್ಧೆಗೆ ನ್ಯಾಯವನ್ನು ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಅವ್ರ ಮಗ ನಾನು ಈ ಥರ ಮಾಡೋದಿಲ್ಲ, ಇದು ಕೊನೆ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಕೂಡ ಹೇಳಿದರು. ಅಜ್ಜಿ, ಈಗ ನಾವೆಲ್ಲ ಸರ್ಕಾರಿ ಅಧಿಕಾರಿಗಳ ಸಮೇತ ನಿಮ್ಮನ್ನ ಬಿಟ್ಟಿದ್ದೀವಿ. ಪೊಲೀಸ್ ಇಲಾಖೆಯೂ ಕೂಡ ನಿಮ್ಮ ರಕ್ಷಣೆಗೆ ಬಂದಿದೆ. ಈ ದಿನ ನಿಮ್ಮನ್ನ ನಿಮ್ಮ ಮನೆಗೆ ಕಳಿಸ್ತಾ ಇದ್ದೀವಿ. ನೀವು ಆರಾಮಾಗಿರಿ. ಇನ್ನು ಮುಂದೆ ನೀವು ಕಣ್ಣೀರು ಒರ್ಸಕ್ಕೆ ನಾವೆಲ್ಲ ಇದ್ದೀವಿ. ಅಳಬಾರ್ದು, ಅಳಬೇಡಿ. ಇವತ್ತು ಕೊನೆ ಆಗ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ ಅಜ್ಜಿ. ಇವತ್ತು ಕೊನೆ ಆಗ್ತಾ ಇದೆ. ಏನೇ ಮಾಡಿದ್ರು ನಮ್ಗೆ ಹೇಳಿ. ನೋಡಿ, ಇಲ್ಲಿಯ ಸಂಬಂಧಪಟ್ಟ PDO ಕೂಡ ಕರೆಸಿದ್ದೀನಿ. PDO ಕೂಡ ಇದ್ದಾರೆ ಇಲ್ಲಿ. ಅವ್ರಿಗೆ ಹೇಳಿ ನಿಮ್ ಸಹಾಯಕ್ಕೆ ಬರ್ತಾರೆ. ಅವರು PDO ಇಲ್ಲಿದ್ದಾರೆ ನೋಡಿ, PDO ಇದ್ದಾರೆ, ಅವ್ರು ಬರ್ತಾರೆ ನಿಮ್ ಸಹಾಯಕ್ಕೆ. ಅದಕ್ಕಾಗಿ ಅವ್ರನ್ನ ಕರೆಸಿರೋದು ನಾನು. ಅರ್ಥ ಆಯ್ತಾ? ತಹಸೀಲ್ದಾರ್ ಇದ್ದಾರೆ, ಮಹಿಳಾ ಮಕ್ಕಳ ಅಧಿಕಾರಿ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ, ನಮ್ಮ ಇಲ್ಲಿಯ ಸ್ಥಳೀಕರು, ನಮ್ಮ ಜಮೀರ್ ಇದ್ದಾರೆ, ಇವರೆಲ್ಲ ಇದ್ದಾರೆ. ನಿಮ್ ಸಪೋರ್ಟ್ಗೆ ಎದುರು ಬಿಡಿ. ಸುಮ್ಮನೆ ಬಂದಿಲ್ಲ ನಾವಿವತ್ತು. ಅವ್ರು ನಿಮ್ಮ ಮಗ ಏನಾದ್ರು ಮುಂದೆ ಏನಾದ್ರು ಮಾಡಿದ್ರೆ ಅದು ಯಾವ ಮಟ್ಟಕ್ಕೆ ತಗೊಂಡೋಗ್ತೀನಿ ಅಂತ ಇದು ಲಾಸ್ಟ್ ಇವತ್ತು. ಸರಿನಾ? ಹೋಗಿ ಅಲ್ಬೇಡಿ, ಹೋಗಿ ಅಜ್ಜಿ. ನಾವೆಲ್ಲ ನಮ್ಮ ತಾಲೂಕಿನ ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಸದಸ್ಯರು ಮತ್ತು ನಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸೂಪರ್ವೈಸರ್ ಮೇಡಮ್ ಅವರು ಮತ್ತು ಇನ್ನಿತರ ಸಾರ್ವಜನಿಕ ಸಂಸ್ಥೆಗಳು ಈ ಒಂದು ಗ್ರಾಮದಲ್ಲಿ ಮಾದಾಪುರ ಗ್ರಾಮ ಅಂದರೆ KR ಪೇಟೆ, ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು ಮಾದಾಪುರ ಪಂಚಾಯಿತಿ ವ್ಯಾಪ್ತಿಯ ಮಾದಾಪುರ ಗ್ರಾಮದಲ್ಲಿ ಒಂದು ಪ್ರಕರಣ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಈ ಪ್ರಕರಣ ಹಿಂದಿನಿಂದಲೂ ಹಲವಾರು ಬಾರಿ ಮರುಕಳಿಸಿದೆ. ಅದೇನಪ್ಪ ಅಂತಂದರೆ, ಮಗನೇ ತಾಯಿಯನ್ನು ಸರಿಯಾಗಿ ನೋಡ್ಕೊತಾ ಇಲ್ಲ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗ ನಡೆದಿರ್ತಕ್ಕಂಥ ಘಟನೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾಯಿ ಮತ್ತು ಮಗಳು 100ಗೆ ಫೋನ್ ಮಾಡಿ ಪ್ರಕರಣ ದಾಖಲಿಸಿ ಆ ವಿಷಯ ನಮ್ಮ ಮಹಿಳಾ ಮತ್ತು ಮಕ್ಕಳ ಆಯೋಗದ ಅಧ್ಯಕ್ಷರ ಗಮನಕ್ಕೆ ಬಂದು ಇವತ್ತೊಂದು ದಿನ ನಾವೆಲ್ಲ ಸೇರಿಕೊಂಡು ಇವತ್ತು ಇವ್ರ ನಡುವೆ ನಡೆದಂತಕ್ಕಂಥ ವಿಷಯಗಳು ಏನೇನು ಅಂತ ಚರ್ಚಿಸಲಾಗಿ ಕಂಡುಬಂದ ವಿಷಯ ಏನಪ್ಪ ಅಂತಂದರೆ, ಮಗ ಪ್ರತಿದಿನ ಸಂಬಂಧಪಟ್ಟಂಥ ಸಂದರ್ಭದಲ್ಲೆಲ್ಲ ಹೊಡೆಯೋದು, ಬೈಯೋದು, ನಿಲ್ಲಿಸೋದು ಮಾಡ್ತಾ ಇರ್ತಾರೆ. ಈ ಹಂತದಲ್ಲಿ ತಾಯಿ ಮತ್ತು ಮಗಳು ಒಂದಾಗಿ ಇಲ್ಲಿ ಬದುಕೋಕ್ಕಾಗೋದಿಲ್ಲ, ನಮಗೆ ಬದುಕುವ ಹಕ್ಕೇ ಇಲ್ಲ ಅನ್ನೋ ಅಂಥ ರೀತಿಯಲ್ಲಿ ಮನಸ್ಥಿತಿನ ತಂದುಕೊಂಡು ಬೇರೆ ಕಡೆ ಬದುಕೋ ಪ್ರಯತ್ನ ಮಾಡಿದ್ದಾರೆ. ಅದು ಕಿಕ್ಕೇರಿನಲ್ಲಿ ಮಗಳು ಮನೆಗೆ ಹೋಗಿ. ಬಟ್ ಈ ಸಂದರ್ಭದಲ್ಲಿ ಅನಿಸೋದೇನಪ್ಪ ಅಂತಂದರೆ, ಒಂದು ಮಹಿಳೆ ಭಾರತ ದೇಶದಲ್ಲಿ ಇಷ್ಟೊಂದು ಕಾನೂನುಗಳಿದ್ದು, ಸಂವಿಧಾನಾತ್ಮಕದ ಹಕ್ಕುಗಳಿದ್ದು, ಸ್ವಾತಂತ್ರ್ಯ ಇದ್ದು, ಒಂದು ಮಹಿಳೆ ಘನತೆಯುಕ್ತವಾಗಿ ಬದುಕೋಕ್ಕೆ ಅವಕಾಶ ಇಲ್ಲದೆ ಇರೋಂಥ ಸಮಾಜದಲ್ಲಿ ಇವತ್ತಿನ 2024 ಸಮಾಜದಲ್ಲಿ ನಾವು ಇದ್ದೀವಿ. ಅದು ಕೂಡ ನಮಗೆ ಆನ್ಲೈನ್ ಮೂಲಕ ನಮಗೆ ಮಾಹಿತಿ ಬರ್ತದೆ. ಅದಕ್ಕೂ ಕೂಡ ನೇರವಾಗಿ ನಾವು ಪರಿಹಾರನ ಸೂಚಿಸೋಕ್ಕಾಗದೇ ಇರೋಂಥ ಅಸಹಾಯಕ ಸ್ಥಿತಿಯಲ್ಲಿ ಇದ್ದೀವಿ. ಆದಾಗಿ ಕೂಡ ಇದು ಅಸಹಾಯಕತೆ ಯಾಕೆ ಅನ್ನಿಸ್ತದೆ ಅಂತಂದರೆ, ಅದಕ್ಕೆ ನೇರವಾಗಿ ಯಾರೂ ಕೂಡ ಕ್ರಮ ವಹಿಸೋಕ್ಕೆ ಸಾಧ್ಯ ಇಲ್ಲದೇ ಇರೋದ್ರಿಂದ ಎಲ್ಲವೂ ಕಾನೂನು ಚೌಕಟ್ಟಿನಲ್ಲಿ ನಡೀಬೇಕಾದಂಥ ಅನಿವಾರ್ಯತೆ ಇರುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡಿದ್ದೀವಿ. ಅದನ್ನು ಮೀರಿ ಇನ್ನು ಮುಂದೆ ಈ ಪ್ರಕರಣ ಅಥವಾ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ಮಗ ಯಾರು ಚೆಲುವರಾಜು ಅಂತಿದ್ದಾರೆ, ಅವರು ಈ ರೀತಿ ಮುಂದುವರ್ಸೋದು ಕಂಡು ಬಂದರೆ ಸ್ಥಳೀಯವಾದ ಯಾವುದೇ ಸಂಘಟನೆ ಆಗ್ಬೋದು ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆ ಆಗ್ಬೋದು, ನೇರವಾಗಿ ಗ್ರಾಮ ಪಂಚಾಯತಿ ಆಗ್ಬೋದು, ಅವ್ರ ಗಮನಕ್ಕೆ ತಂದಲ್ಲಿ ಕಾನೂನಾತ್ಮಕವಾಗಿ ಏನು ಮಾಡ್ಬೋದು ಅದಕ್ಕೆ ನಿಯಮಾನುಸಾರ ಕ್ರಮ ಕೈಗೊಳ್ಳೋಕ್ಕೆ ಯಾವತ್ತೂ ಸಿದ್ಧ ಇರ್ತದೆ. ಇವರಿಗೆ ಸಹಾಯಸ್ಥಾನ ನೀಡೋಕ್ಕೆ ಸಿದ್ಧ ಇರ್ತದೆ ಅಂತ ಹೇಳ್ತಾ, ಈ ಒಂದು ಪ್ರಕರಣ ಇಲ್ಲಿಗೆ ಸುಖಾಂತ್ಯವಾಗಿ ಅವರ ಜೀವನ ನಡೆಸೋಂಥ ವ್ಯವಸ್ಥೆ ರನ್ ಆಗಲಿ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಯೋ ಸಂದರ್ಭದಲ್ಲಿ ಯಾವ್ದಾದ್ರು ತೊಂದರೆಗಳು ಬಂದರೆ ನಮ್ಮ ಗಮನಕ್ಕೂ ತನ್ನಿ ತಾಯಿ. ಅದೇನಾದರೂ ಆದರೆ ನಮ್ಮ ವ್ಯಾಪ್ತಿನಲ್ಲಿ ಮಾಡ್ಬೋದಂಥ ಸಾಧ್ಯತೆ ಇದ್ದರೆ ಮಾಡ್ತೀವಿ, ಇಲ್ಲಾಂದರೆ ಮೇಲ್ನಂತಕ್ಕಾದರೂ ನಾವು ಎಸ್ಕಲೇಟ್ ಮಾಡಿ ಈಗ ಪರಿಹಾರ ಕೊಡ್ಸೋಂಥ ವ್ಯವಸ್ಥೆನ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. PDO ಇದ್ದಾರೆ ನಿಮಗೆ, ಆಯ್ತಾ? ಒಳ್ಳೆಯವರಿದ್ದಾರೆ, ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ವ್ಯಾಪ್ತಿಯಲ್ಲಿ ಅವ್ರಿಗೆ ಹೇಳಿ ಬನ್ನಿ. ಆಯ್ತು, ಮಾಡೋದು ಮಾಡಬಾರ್ದು. ಇವತ್ತು ಎಲ್ಲ ಇಲಾಖೆಯವರು ಬಂದಿದ್ದಾರೆ ನ್ಯಾಯ ಕೊಡ್ಲಿಕ್ಕೆ. ಅರ್ಥ ಆಯ್ತಾ? ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ಕಾನೂನಾತ್ಮಕವಾಗಿ ಪಡಿಸ್ಬೇಕಾಗತ್ತೆ. ಅಜ್ಜಿ ಎರಡೇ ಮಕ್ಕಳು ನನಗೆ ಕೊಟ್ಟಿದ್ದೆ. ಇವ್ರು ಹೇಳಿದ್ರು, ಯಾರು ನಮ್ಮ ವಿಮಲಾ ಅವ್ರು ಹೇಳಿದ್ರು, ಕರ್ಕೊಂಡೋಗಿ ನ್ಯಾಯ ಕೊಡಿಸಿದ್ರು. ತಾಯಿಗೆ ಊರ ಹೆಸರು ಹೇಳು, ಏನಪ್ಪ ಅಡ್ರೆಸ್
ಯಾವುದೇ ಕಾರಣಕ್ಕೂ ಎತ್ತ ತಾಯಿಗೆ ಒಡ ಹುಟ್ಟಿದ ತಂಗಿಗೆ ಹಿಂಸೆ ಕೊಟ್ಟು ತುಂಬಾ ಅಶ್ಲೀಲವಾಗಿ ಬೈಯೋದು ಕಂಡ್ರೆ ಕಾನೂನಾತ್ಮಕವಾಗಿ ಶಿಕ್ಷೆಗೆ ಗುರಿಪಡಿಸ್ತೀವಿ. ಎಲ್ಲಾ ಇಲಾಖೆಯವ್ರಿಗೂ ಗಮನಕ್ಕೆ ತಂದಿದ್ದೀನಿ ಇವತ್ತು, ಸರಿನಾ? ಇವನ್ ಟುಡೇ SP ಗೊತ್ತು, ತಹಸೀಲ್ದಾರ್ರಿಗೆ ಗೊತ್ತು, ನೋಡಿ ಪೊಲೀಸ್ ಇಲಾಖೆಯವ್ರು ಬಂದಿದ್ದಾರೆ, ಮಹಿಳಾ ಮಕ್ಕಳ ಅಧಿಕಾರಿ ಬಂದಿದ್ದಾರೆ. ಈ ತಹಸೀಲ್ದಾರ್ ಬರಬೇಕಾಗಿತ್ತು, ಕಾರಣ ನಿಮಿತ್ತ ಬಂದಿಲ್ಲ, ಕೆಲಸದ ಒತ್ತಡದಿಂದ ಕಳಿಸಿದ್ದಾರೆ ಇಲಾಖೆಯವ್ರನ್ನ. ಅರ್ಥ ಆಯ್ತಾ? ಎಲ್ಲರ ಗಮನಕ್ಕೆ ಬಂದಿದೆ ಇದು. ಎತ್ತ ತಾಯಿ ಇನ್ನೊಂದ್ಸರಿ ಬನ್ನಿಯ ಮೇಲೆ ಇದರಿಂದ ನೆಕ್ ತಗೊಳ್ಕೊಂಡ್ರೆ ನೀನು ಗ್ಯಾರಂಟಿ ಮುದ್ದೆ ಮುರಿಬೇಕಾಗುತ್ತೆ ಅಷ್ಟೇ. ತಿಳ್ಕೊ. ನೀನೇ ಕಡ್ದಾಕು. ಅಜ್ಜಿ ಎರಡೇ ಮಕ್ಕಳು ನನಗೆ ಕೊಟ್ಟಿದ್ದೆ. ಇವ್ರು ಹೇಳಿದ್ರು, ಯಾರೋ ನಮ್ಮ ವಿಮಲಾ ಅವ್ರು ಹೇಳಿದ್ರು, ಕರ್ಕೊಂಡು ಹೋಗಿ ನ್ಯಾಯ ಕೊಡಿಸಿದ್ರು. ಮೇಡಮ್ ಮಾತಾಡ್ತೀರಾ? ಮಾತಾಡಿ ನೀವು, ಹೇಳಿ ಮೇಡಮ್. ನೀವು ಮಾತಾಡಿ. ಹಿಂದೆ ಕೂಡ ನಾನು ಮಹಿಳಾ ಮಕ್ಕಳ ಅಧ್ಯಕ್ಷೆ ರಚಿನಿ ರಾಜ್ ಅಂತ, ಮಂಡ್ಯ ಜಿಲ್ಲೆ. ನನಗೆ ಈ ವೃದ್ಧೆ ಅಮ್ಮ ನನಗೆ 3 ತಿಂಗಳಿಂದ ಬಂದು ನನ್ನ ಕಚೇರಿಗೆ ಬಂದು ದೂರನ್ನ ಹೇಳ್ತಾರೆ. ನಾನು ಕೇರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿಯ ಮಾದಾಪುರ ಅನ್ನೋ ಗ್ರಾಮದಿಂದ ಬಂದಿದ್ದೀನಿ. ನನ್ನ ಮಗ, ನನ್ನ ಎತ್ತ ಮಗ ನನ್ನನ್ನು ಹೊರಗೆ ಹಾಕಿದ್ದಾನೆ. ನಂದು ಜನತಾ ಮನೆ ಇದೆ, ಆ ಜನತಾ ಮನೆಯಲ್ಲಿ ವಾಸಕ್ಕಿದ್ರೂ ವಾಸಕ್ಕೆ ಬಿಡುದೇನೆ ನನಗೆ ಕೆಟ್ಟ ಪದದಿಂದ ನಿಲ್ಲಿಸ್ತಾನೆ. ನನ್ನ ಮಗಳು ಹ್ಯಾಂಡಿಕ್ರಾಫ್ಟ್ ಇದ್ದಾಳೆ, ಅವಳು ಬಂದು ನನ್ನ ಜೀವನ ನಿರ್ವಹಣೆಗೆ ಆಹಾರ ಮಾಡಿಕೊಟ್ರು ಕೂಡ ಅವಳನ್ನು ಕೂಡ ಬೈತಾನೆ. ಒಂದು ಕಾಲು ಕೂಡ ಅವಳಿಗೆ ಸ್ವಾಧೀನ ಇಲ್ಲ. ಇನ್ನೊಂದು ಕಾಲು ಮುರಿತೀನಿ ಅಂತ ಕೂಡ ಈಕೆಗೆ ಹೇಳೋದಂತೆ. ಈಕೆ ಬಂದು ತರಕಾರಿ ಮಾರಾಟ ಮಾಡಿ ಎತ್ತ ತಾಯಿಯನ್ನು ಜೀವನನ ಮಾಡಿಸ್ತಾ ಇದ್ದಾರೆ. ಎಂಥ ಘನಘೋರ ದೃಶ್ಯನ ಇವತ್ತು ನಾವು ನೋಡಬೇಕು. ಕಡೆಗೆ ಇವರು ಹೇಳಿದ ಮೇಲೆ ನಾನು ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀನಿ, ಮತ್ತು ಹೋಮ್ ಮಿನಿಸ್ಟ್ರಿಗೆ ತಲುಪೋ ಥರ ನಾನು ಈ ಸುದ್ದಿನ ಮಾಡ್ತೀನಿ. ಇಮಿಡಿಯೇಟು ತಹಸೀಲ್ದಾರ್ ಅವರಿಗೆ ಫೋನ್ ಮಾಡಿ ಕರೆ ಮಾಡಿ ಹೇಳ್ತೀನಿ. ಅವರು ಸಂಪರ್ಕಕ್ಕೆ ಬರ್ತಾರೆ, ಕೇರ್ಪೇಟೆ ತಹಸೀಲ್ದಾರರು. ಅವರು ಕೂಡ ಆಯಿತು ಮೇಡಮ್, ಆ ವೃದ್ಧೆಗೆ ನ್ಯಾಯ ಕೊಡುವ ಅಂತ ಹೇಳ್ತಾರೆ. ಮಹಿಳಾ ಮಕ್ಕಳ ಅಧಿಕಾರಿ CDPO ಕಿರಣ್ ಅವ್ರಿಗೆ ಹೇಳ್ತೀನಿ, ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ, ನಮ್ಮ ಕಮಿಟಿಯ ನಮ್ಮ ಜಮೀರ್ ಅವರು ಕೂಡ ಬಂದಿದ್ದಾರೆ. ನಾವೆಲ್ಲ ಸೇರಿ, ಆಮೇಲೆ ಪೊಲೀಸ್ ಇಲಾಖೆಯವರೆಲ್ಲ ಜೊತೆ ಸೇರಿ ಈ ದಿನ ಈ ವೃದ್ಧೆಗೆ ನ್ಯಾಯವನ್ನು ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಅವ್ರ ಮಗ ನಾನು ಈ ಥರ ಮಾಡೋದಿಲ್ಲ, ಇದು ಕೊನೆ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಕೂಡ ಹೇಳಿದರು. ಅಜ್ಜಿ, ಈಗ ನಾವೆಲ್ಲ ಸರ್ಕಾರಿ ಅಧಿಕಾರಿಗಳ ಸಮೇತ ನಿಮ್ಮನ್ನ ಬಿಟ್ಟಿದ್ದೀವಿ. ಪೊಲೀಸ್ ಇಲಾಖೆಯೂ ಕೂಡ ನಿಮ್ಮ ರಕ್ಷಣೆಗೆ ಬಂದಿದೆ. ಈ ದಿನ ನಿಮ್ಮನ್ನ ನಿಮ್ಮ ಮನೆಗೆ ಕಳಿಸ್ತಾ ಇದ್ದೀವಿ, ನೀವು ಆರಾಮಾಗಿರಿ. ಇನ್ನು ಮುಂದೆ ನೀವು ಕಣ್ಣೀರು ಒರ್ಸಕ್ಕೆ ನಾವೆಲ್ಲ ಇದ್ದೀವಿ. ಅಳಬಾರ್ದು, ಅಳಬೇಡಿ. ಇವತ್ತು ಕೊನೆ ಆಗ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ ಅಜ್ಜಿ, ಇವತ್ತು ಕೊನೆ ಆಗ್ತಾ ಇದೆ. ಏನೇ ಮಾಡಿದ್ರು ನಮ್ಗೆ ಹೇಳಿ. ನೋಡಿ, ಇಲ್ಲಿಯ ಸಂಬಂಧಪಟ್ಟ PDO ಕೂಡ ಕರೆಸಿದ್ದೀನಿ. PDO ಕೂಡ ಇದ್ದಾರೆ ಇಲ್ಲಿ, ಅವ್ರಿಗೆ ಹೇಳಿ ನಿಮ್ ಸಹಾಯಕ್ಕೆ ಬರ್ತಾರೆ. ಅವರು PDO ಇದ್ದಾರೆ, ನೋಡಿ PDO ಇದ್ದಾರೆ, ಅವ್ರು ಬರ್ತಾರೆ ನಿಮ್ ಸಹಾಯಕ್ಕೆ. ಅದಕ್ಕಾಗಿ ಅವ್ರನ್ನ ಕರೆಸಿರೋದು ನಾನು. ಅರ್ಥ ಆಯ್ತಾ? ತಹಸೀಲ್ದಾರ್ ಇದ್ದಾರೆ, ಮಹಿಳಾ ಮಕ್ಕಳ ಅಧಿಕಾರಿ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ, ನಮ್ಮ ಇಲ್ಲಿಯ ಸ್ಥಳೀಕರು, ನಮ್ಮ ಜಮೀರ್ ಇದ್ದಾರೆ, ಇವರೆಲ್ಲ ಇದ್ದಾರೆ ನಿಮ್ಮ ಸಪೋರ್ಟ್ಗೆ. ಎದುರು ಬಿಡಿ, ಸುಮ್ಮನೆ ಬಂದಿಲ್ಲ ನಾವಿವತ್ತು. ಅವ್ರು ನಿಮ್ಮ ಮಗ ಏನಾದರೂ ಮುಂದೆ ಏನಾದರೂ ಮಾಡಿದ್ರೆ ಅದು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತೀನಿ ಅಂತ ಇದು ಲಾಸ್ಟ್ ಇವತ್ತು, ಸರಿನಾ? ಹೋಗಿ ಅಲ್ಬೇಡಿ, ಹೋಗಿ ಅಜ್ಜಿ. ನಾವೆಲ್ಲ ಕೇರಿ ಹೋಬಳಿ ಮಾದಾಪುರ ಗ್ರಾಮ, ನಾವೆಲ್ಲರೂ ಸೇರಿ ನಮಗೆ ತಿಳುವಳಿಕೆ ಹೇಳಿ ಎಲ್ಲರೂ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳಪ್ಪ, ಇನ್ನು ಆಗಿತ್ತಪ್ಪ, ಇನ್ನು ಹೋದೋ ಮುಂದೆ ಕೊಳ್ಳೇದಾಗ ಹೋಗಪ್ಪ ಅಂತ ಇಷ್ಟು ಹೇಳಿವ್ರೆ. ನಮ್ಮ ತಾಯಿನ ನಾವು ಆಯ್ತು ಚೆನ್ನಾಗಿ ನೋಡ್ಕೊತೀವಿ. ಆಯ್ತು, ನಿಮ್ಮ ತಾಯಿ ನೋಡ್ಬೇಕು. ಯಾವುದೇ ಅಶ್ಲೀಲ ಪದದಿಂದ ಮಾತಾಡಬಾರ್ದು. ನೋಡಿ, ಅದು ಏನು ಮಾಡಬಾರ್ದು. ನೋಡಿ, ನನ್ನ ಮಗಳ ಮುಂದೆ ಹೇಳ್ಬೇಡ, ದೇವರು ನಿನಗೆ ಒಳ್ಳೆಯದನ್ನೇ ಕರೆಸಿ ವಿಚಾರ ಮಾಡಿ ಇಬ್ಬರಿಗೂ ಮುಚ್ಚಳಿಕೆ ಮಾಡಿ ನಾನು ಕಳಿಸ್ಕೊಟ್ಟಿದ್ದೆ. ಬಟ್ ಆ ರೀತಿ ಪುನಃ ಆದರೆ 112 ಫೋನ್ ಮಾಡಿ ಅಂತಲೂ ಹೇಳಿದೆ ನಾನು. ಇಲ್ಲ, ತುಂಬಾ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರು. ಕರೆಸಿ ವಿಚಾರಣೆ ಮಾಡಿ ಕಾನೂನು ಹೋಗಿ ಸಪೋರ್ಟ್ ಮಾಡಿದಿರಿ ಅಂತ ಹೇಳಿದ್ರು. ನನಗೂ ಕೂಡ ನೀವು ನೆನ್ನೆ ಸಂಪರ್ಕಕ್ಕೆ ಬಂದಾಗ ಖಂಡಿತ ಮೇಡಮ್ ನ್ಯಾಯ ಕೊಡುವ ಅಂತ ಹೇಳಿದ್ರಿ. ಈ ಕೇಸಿನ ವಿಚಾರವಾಗಿ ತಾಲೂಕಿನ ವಿಮಲಾ ಅಂತ ಕೇರ್ಪೇಟೆಯಲ್ಲಿ ಇದ್ದಾರೆ ನಮ್ಮ ಸಂಸ್ಥೆಯವರು, ಅವರು ಕೂಡ ಈ ಕೇಸನ್ನು ನನಗೆ ರೆಫರ್ ಮಾಡ್ತಾರೆ. ಒಂದು ವೃದ್ಧೆಗೆ ನ್ಯಾಯ ಕೊಡೋಣ ಮೇಡಮ್, ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳಿದಾಗ ಅವರು ಆಯ್ತು ಅಂತ ಹೇಳಿ ಅವ್ರ ಮುಖಾಂತರ ಈ ಕೇಸ್ ಬಂದಿರೋದು. ಅದಾದ್ಮೇಲೆ ತದನಂತರ 3 ತಿಂಗಳಿಂದ ನನಗೆ ದೂರನ್ನ ದಾಖಲಿಸ್ತಾರೆ. ಈ ದಿನ ಇದು ಕೊನೆ ಅಂತ ಸುಖಾಂತ್ಯನ
ಕಂಡಿದ್ದೀವಿ, ಕೊಡಿಸ್ತಾ ಚೆನ್ನಾಗಿರ್ತಾರೆ ಇದೀವಿ ಬಿಡಿ ನಿಮ್ಗೆ. ಇನ್ಮೇಲೆ ಇನ್ನು ಅರ್ಥ ಆಯ್ತಾ? ಬರಲ್ಲ ಅವ್ರು. ಇನ್ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ, ನಾವೆಲ್ಲ ಇದ್ದೀವಿ ನಿಮ್ ಜೊತೆಗೆ, ನಾವೆಲ್ಲ ಇದ್ದೀವಿ ಅಜ್ಜಿ, ಸರಿನಾ? ಓಕೆ ಬನ್ನಿ ಅಣ್ಣ. ನಿಮಗೆ ತೊಂದರೆ ಆದರೆ ಮಾಡಲ್ಲ ಇನ್ ಮುಂದೆ ಮಾಡುದಿಲ್ಲ ನಾನಿದ್ದೀನಿ. ತಿಳ್ಕೊಂಡು ಆಗ ಜ್ವರ ಬಂದು ಬರೆದಿರೋದು ನಮ್ಮ ಅಮ್ಮ ನನ್ನ ಮಗಳು ಕೇರಿ ಹೋಬಳಿ ಮಾದಾಪುರ ಗ್ರಾಮ. ನಾವೆಲ್ಲರೂ ಸೇರಿ ನಮಗೆ ತಿಳುವಳಿಕೆ ಹೇಳಿ ಎಲ್ಲರೂ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳಪ್ಪ, ಇನ್ನು ಆಗಿತ್ತಪ್ಪ ಇಂತ ಹೋದೋ ಮುಂದೆ ಕೊಳೆದಾಗ ಹೋಗಪ್ಪ ಅಂತ ಇಷ್ಟು ಹೇಳವ್ರೆ. ನಮ್ಮ ತಾಯಿನ ನಾವು ಆಯಿತು ಚೆನ್ನಾಗಿ ನೋಡ್ಕೊತೀವಿ. ಆಯ್ತು ನಿಮ್ ತಾಯಿ ನೋಡ್ಬೇಕು, ಯಾವುದೇ ಅಶ್ಲೀಲ ಪದದಿಂದ ಮಾತಾಡ್ಬಾರ್ದು ನೋಡಿ, ಅದು ಏನು ಮಾಡ್ಬಾರ್ದು ನೋಡಿ. ಆಯ್ತು ಬೈಯಕ್ಕಲ್ಲ, ಇನ್ನು ಆಯ್ತು ಹೋಗಿದ್ದೆ ಎಲ್ಲ ಮುಗಿದೋಯ್ತು. ನನ್ನ ಮಗಳ ಮುಂದೆ ಹೇಳ್ಬೇಡ, ದೇವರು ನಿನಗೆ ಒಳ್ಳೆಯದನ್ನೇ ಒಳ್ಳೆಯದನ್ನೇ ಆಗಿದ್ದಾಗ ಒಂದು ಅರ್ಜಿ ಬಿಟ್ಟು ನಾವು ಕರೆಸಿ ವಿಚಾರ ಮಾಡಿ ಇಬ್ಬರಿಗೂ ಮುಚ್ಚಳಿಕೆ ಮಾಡಿ ನಾನು ಕಳಿಸ್ಕೊಟ್ಟಿದ್ದೆ. ಬಟ್ ಆ ರೀತಿ ಪುನಃ ಆದರೆ 112 ಫೋನ್ ಮಾಡಿ ಅಂತಲೂ ಹೇಳಿದೆ ನಾನು. ಇನ್ನ ತುಂಬಾ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರು, ಕರ್ಸಿ ವಿಚಾರಣೆ ಮಾಡಿ ಕಾನೂನು ಹೋಗಿ ಸಪೋರ್ಟ್ ಮಾಡಿದಿರಿ ಅಂತ ಹೇಳಿದ್ರು. ನನಗೂ ಕೂಡ ನೀವು ನೆನ್ನೆ ಸಂಪರ್ಕಕ್ಕೆ ಬಂದಾಗ ಖಂಡಿತ ಮೇಡಮ್ ನ್ಯಾಯ ಕೊಡುವ ಅಂತ ಹೇಳಿದ್ರಿ. ಈ ಕೇಸಿನ ವಿಚಾರವಾಗಿ ತಾಲೂಕಿನ ವಿಮಲಾ ಅಂತ ಕೇರ್ಪೇಟೆಯಲ್ಲಿ ಇದ್ದಾರೆ ನಮ್ಮ ಸಂಸ್ಥೆಯವರು, ಅವರು ಕೂಡ ಈ ಕೇಸನ್ನು ನನಗೆ ರೆಫರ್ ಮಾಡ್ತಾರೆ. ಒಂದು ವೃದ್ಧೆಗೆ ನ್ಯಾಯ ಕೊಡೋಣ ಮೇಡಮ್, ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳಿದಾಗ ಅವ್ರು ಆಯ್ತು ಅಂತ ಹೇಳಿ ಅವ್ರ ಮುಖಾಂತರ ಈ ಕೇಸ್ ಬಂದಿರೋದು. ಅದಾದ್ಮೇಲೆ ತದನಂತರ 3 ತಿಂಗಳಿಂದ ನನಗೆ ದೂರನ್ನ ದಾಖಲಿಸ್ತಾರೆ. ಈ ದಿನ ಇದು ಕೊನೆ ಅಂತ ಸುಖಾಂತ್ಯನ ಕಂಡಿದ್ದೀವಿ, ಕೊಡಿಸ್ತಾ ಇದೀವಿ. ಅರ್ಥ ಆಯ್ತಾ? ಇನ್ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ, ನಾವೆಲ್ಲ ಇದ್ದೀವಿ ನಿಮ್ ಜೊತೆಗೆ, ನಾವೆಲ್ಲ ಇದ್ದೀವಿ ಅಜ್ಜಿ, ಸರಿನಾ? ಓಕೆ ಬನ್ನಿ ಅಣ್ಣ. ನಿಮಗೆ ತೊಂದರೆ ಆದರೆ ಇದರಿಂದ ನೆಕ್ ತಗೊಳ್ಕೊಂಡ್ರೆ ನೀನು ಗ್ಯಾರಂಟಿ ಮುದ್ದೆ ಮುರಿಬೇಕಾಗುತ್ತೆ, ತಿಳ್ಕೊ. ನೀನೇ ಕಡ್ದಾಕು. ಯಾವುದೇ ಕಾರಣಕ್ಕೂ ಎತ್ತ ತಾಯಿಗೆ ಒಡ ಹುಟ್ಟಿದ ತಂಗಿಗೆ ಹಿಂಸೆ ಕೊಟ್ಟು ತುಂಬಾ ಅಶ್ಲೀಲವಾಗಿ ಬೈಯೋದು ಕಂಡ್ರೆ ಕಾನೂನಾತ್ಮಕವಾಗಿ ಶಿಕ್ಷೆಗೆ ಗುರಿಪಡಿಸ್ತೀವಿ. ಎಲ್ಲಾ ಇಲಾಖೆಯವ್ರಿಗೂ ಗಮನಕ್ಕೆ ತಂದಿದ್ದೀನಿ ಇವತ್ತು, ಸರಿನಾ? ಇವನ್ ಟುಡೇ SP ಗೊತ್ತು, ತಹಸೀಲ್ದಾರ್ರಿಗೆ ಗೊತ್ತು ನೋಡಿ, ಪೊಲೀಸ್ ಇಲಾಖೆಯವ್ರು ಬಂದಿದ್ದಾರೆ, ಮಹಿಳಾ ಮಕ್ಕಳ ಅಧಿಕಾರಿ ಬಂದಿದ್ದಾರೆ. ಈ ತಹಸೀಲ್ದಾರ್ ಬರಬೇಕಾಗಿತ್ತು, ಕಾರಣ ನಿಮಿತ್ತ ಬಂದಿಲ್ಲ, ಕೆಲಸದ ಒತ್ತಡದಿಂದ ಕಳಿಸಿದ್ದಾರೆ ಇಲಾಖೆಯವ್ರನ್ನ. ಅರ್ಥ ಆಯ್ತಾ? ಎಲ್ಲರ ಗಮನಕ್ಕೆ ಬಂದಿದೆ ಇದು. ಎತ್ತ ತಾಯಿ ಇನ್ನೊಂದ್ಸರಿ ಬನ್ನಿ ಮೈಲಿ ಮೇಡಮ್ ಮಾತಾಡ್ತೀರಾ? ಮಾತಾಡಿ ನೀವು, ಹೇಳಿ ಮೇಡಮ್. ನೀವು ಮಾತಾಡಿ.